ಈ ಮಾಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಬ್ಲಾಕ್ ಮಟ್ಟದ ಪ್ರಯೋಗಾಲಯ ಲ್ಯಾಬನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದು ಸುಮಾರು 55 ಲಕ್ಷ ವೆಚ್ಚದಲ್ಲಿ ಇದನ್ನು ನಾವು ಇವತ್ತು ಕಟ್ಟಿ ಇದರಲ್ಲಿ ಎಲ್ಲ ಇರತಕ್ಕಂಥ ಟೆಸ್ಟ್ಗಳೇನಿದೆ ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಪ್ರತ್ಯೇಕ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ತಾಲೂಕು ಆಸ್ಪತ್ರೆ ಈ ವೀಕ್ಷಣೆ ಕೂಡ ನಾನು ಮಾಡೋಕ್ಕೆ ಬಂದಿದ್ದೀನಿ. ತಾಲೂಕು ಆಸ್ಪತ್ರೆ ಹೇಗಿದೆ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಕೂಡ ಬಂದಿದ್ದೀನಿ. ಮತ್ತು ಅದ ನಂತರ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸ ಕಟ್ಟಡದ ಒಂದು ಕಡೆ ಹೊಸ ಕಟ್ಟಡ ಉದ್ಘಾಟನೆ ಮಾಡಬೇಕಾಗಿದೆ. ಇನ್ನೊಂದು ಕಡೆ ಶಂಕುಸ್ಥಾಪನೆ ಇದೆಯಲ್ಲಪ್ಪ ಒಂದು ಎಲ್ಲದು ಶಂಕುಸ್ಥಾಪನೆ ಚಕ್ರಬಾವಿಯಲ್ಲಿ ಒಂದು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಲ್ಡಿಂಗ್ ಏನಿದೆ ಅದರ ಶಂಕುಸ್ಥಾಪನೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮ ಇದೆ, ಒಂದು ಉದ್ಘಾಟನೆ ಇದೆ, ಒಂದು VSN ಇದರದ್ದು ಉದ್ಘಾಟನೆ ಇದೆ, ಅಲ್ಲೇ ಕಾರ್ಯಕ್ರಮ ಕೂಡ ಇದೆ. ಅದನ್ನು ಕೂಡ ನಾವು ಮಾಡಿ ಇಲ್ಲಿ ತಾಲೂಕು ಆಸ್ಪತ್ರೆಯನ್ನು ಭೇಟಿ ಕೊಟ್ಟು ಹೋಗ್ತೀನಿ. ಒಳಗಡೆ ಎಲ್ಲ ಏನಿದೆ ವ್ಯವಸ್ಥೆಗಳು ನೋಡಿಕೊಂಡು ಇಲ್ಲಿ ನಮ್ಮ ಶಾಸಕರು ಈಗ ನಾವು ಇದಕ್ಕೆ ಒಂದು 4 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೀವಿ ತಾಲೂಕು ಆಸ್ಪತ್ರೆಯ ರೆನೋವೇಷನ್ಗೆ. ಇಲ್ಲಿ UGD ಲೈನ್ಗಳು ಸರಿ ಇಲ್ಲ ಮತ್ತು ಎಲೆಕ್ಟ್ರಿಕಲ್ಲು ಮತ್ತು ಬೇರೆ ಬೇರೆ ರಿಪೇರಿಗಳು ಇದೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ 4 ಕೋಟಿ ರೂಪಾಯಿ ನೆನ್ನೆ GO ಇಶ್ಯೂ ಆಗಿದೆ. ಇವತ್ತು ನಾಳೆಯಲ್ಲೇ ಟೆಂಡರ್ ಕರೀತಾ ಇದ್ದೀವಿ. ಸೊ ಈ ತಾಲೂಕು ಆಸ್ಪತ್ರೆಗೆ ಅದೊಂದು ಅನುದಾನವನ್ನು ಕೊಡಿಸಿದ್ದೇವೆ. ಆದರೆ ನಮ್ಮ ಶಾಸಕರು ಅವ್ರಿಗೆ ತೃಪ್ತಿ ತಂದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವರಿಗೆ ಹೊಸ ಕಟ್ಟಡ ಬೇಕು ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಭಾಳ ಹಳೇದಾಗಿದೆ ಇದು. ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಇದು ಒಂದು ಹೊಸ ಕಟ್ಟಡ ಮಾಡಿ ಅಂತ. ನಾನು ಖಂಡಿತ ಅದನ್ನು ಕೂಡ ಗಮನ ಇಟ್ಕೊಳ್ತೀನಿ, ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀನಿ. ಯಾಕಂದರೆ ಎಲ್ಲೆಲ್ಲಿ ಯಾವ್ಯಾವ ತಾಲೂಕು ಆಸ್ಪತ್ರೆಗಳು ನಾವು ಹೊಸದಾಗಿ ಕಟ್ಟಬೇಕು ಅಥವಾ ಮೇಲ್ದರ್ಜೆಗೆ ಏರಿಸಬೇಕು ಅದರ ಪಟ್ಟಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಆ ಪಟ್ಟಿಯಲ್ಲಿ ಈ ಮಾಗಡಿ ತಾಲೂಕು ಆಸ್ಪತ್ರೆಯನ್ನು ಸೇರಿಸ್ಕೊಳ್ತೀನಿ. ಅದನ್ನು ಆಯುರ್ವೇದ ಒಂದು ಸಂದರ್ಭದಲ್ಲಿ ಈಗ ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಸೇರ್ಸೋಕ್ಕಾಗತ್ತೆ ಖಂಡಿತ ಪರಿಶೀಲನೆ ಮಾಡ್ತೀನಿ. ನೋಡಿ, ಮೊದಲು ಈಗ ತಾಲೂಕು ಆಸ್ಪತ್ರೆ ನಾವು ಒಂದು ಹೊಸದಾಗಿ ಕೊಡಬೇಕು ಅಂತ ಬಂದಾಗ ತಾಲೂಕು ಆಸ್ಪತ್ರೆ ಆಗ್ತದೆ. ತಾಯಿ ಮಕ್ಕಳ ಆಸ್ಪತ್ರೆ ಅದು ಎಷ್ಟು ಹೆರಿಗೆಗಳಾಗ್ತದೆ, ಹೆರಿಗೆಯ ಒಂದು ಸಂಖ್ಯೆಯ ಮೇಲೆ ಅದನ್ನು ನೀಡುವಂಥದ್ದು. ಇಲ್ಲಿ ಎಲ್ಲ ಸಿಬ್ಬಂದಿ ಇದ್ದಾರೆ, ಆದರೆ ಹೆರಿಗೆಗಳು ಕಮ್ಮಿ ಇಲ್ಲಿ ಈ ತಾಲೂಕು ಆಸ್ಪತ್ರೆ. ಯಾಕಂದರೆ ಬಹುಶಃ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಸುತ್ತಮುತ್ತ ಅಲ್ಲಿ ಸೋಲೂರು ಅಲ್ಲಿಗೂ ಹೋಗ್ತಾ ಇರ್ಬೋದು. ಆ ಕಾರಣದಿಂದ ಹೆಚ್ಚು ಹೆರಿಗೆ ಆಗುವಂಥ ಇಲ್ಲ ಆದರೆ ಆವಾಗ ನಾವು MCH ಕೊಡ್ಬೋದು. ಒಂದು 100ರಿಂದ 150 ಪ್ರತಿ ತಿಂಗಳು ಆಗ್ತಾಯಿದ್ರೆ ಆವಾಗ MCH ಕೊಡ್ಬೋದು. ಇನ್ನು ಆ ಮಟ್ಟಿಗೆ ಈ ತಾಲೂಕು ಆಸ್ಪತ್ರೆ ಮುಟ್ಟಬೇಕು ತಾನೆ, ಆವಾಗ ಈ ತಾಲೂಕು ಆಸ್ಪತ್ರೆ ಬಗ್ಗೆ ನೋಡೋಣ. ಈಗ ನಾಳೆ ಕೇಂದ್ರ ಬಜೆಟ್ ಇದೆ, ಆರೋಗ್ಯ ಇಲಾಖೆಗೆ ನಾವು ನಿರೀಕ್ಷೆಗಳಿದೆಯಾ ಹೇಗೆ? ನೋಡಿ, ಆರೋಗ್ಯ ಇಲಾಖೆಯಲ್ಲಿ ಈಗ ನಮ್ಮ ನಿರೀಕ್ಷೆ ಅಂತ ಹೇಳಿದ್ರೆ, ಈಗ ಅವ್ರೇನು ಅನುದಾನಗಳು ಕೊಡ್ತಾರೆ ಅವ್ರದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಕಾರ ಕೊಡ್ತಾರೆ. ಆದರೆ ಮುಖ್ಯವಾಗಿ ನಾವು ಒಂದು ಏಮ್ಸು ಅಖಿಲ ಭಾರತ ಒಂದು ವೈದ್ಯಕೀಯ ವಿಜ್ಞಾನಗಳ ಒಂದು ಸಂಸ್ಥೆ ಏನಿದೆ ಅದನ್ನು ರಾಯಚೂರಿಗೆ ಕೊಡಬೇಕು ಅಂತ ನಾವು ಎಲ್ಲ ನಮ್ಮ ಡಿಮಾಂಡ್ ಇದೆ. ಅದರ ಒಂದು ಈ ಆಯುರ್ವೇದದಲ್ಲಿ ಘೋಷಣೆ ಮಾಡಬೇಕು ಅಂತ. ಆಮೇಲೆ ಹೆಣ್ಮಕ್ಳಿಗೆ ಈ ಸರ್ವೈಕಲ್ ಕ್ಯಾನ್ಸರ್ಗೆ HPV ವ್ಯಾಕ್ಸಿನ್ ಅಂತ ಬರ್ತದೆ. ಆ HPV ವ್ಯಾಕ್ಸಿನ್ ಏನಿದೆ ಅದು ಇವತ್ತು ಎಲ್ಲ ಕಡೆ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಆ ಒಂದು ವ್ಯಾಕ್ಸಿನನ್ನು ನೀಡ್ತಕ್ಕಂಥದ್ದಕ್ಕೆ ಕ್ರಮ ಆಗಬೇಕು. ಆಮೇಲೆ ಇವತ್ತೇನಾಗಿದೆ, ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆಲ್ಲ ಹೆಚ್ಚು ಎಲ್ಲ ಹೊರೆ ರಾಜ್ಯ ಸರ್ಕಾರದ ಮೇಲೆ ಇದೆ. ಕೇಂದ್ರ ಸರ್ಕಾರದ ಅದು ಭಾಳ ಕಮ್ಮಿ ಇರುವಂಥದ್ದು. ಅದನ್ನು ಅವ್ರು ಹೆಚ್ಚು ಮಾಡಿ, ಈಗ ನಾವು ಏಪ್ರಿಲ್ ತಿಂಗಳಿಂದ ಅವ್ರಿಗೆ ಪ್ರತಿ ತಿಂಗಳು 10,000 ಕನಿಷ್ಠ ಮುಟ್ಟುವಂಥ ನಾವೊಂದು ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ದೀವಿ ಮೊನ್ನೆ ಅವರೆಲ್ಲ ಕರೆದ. ಆದರೆ ಸುಮಾರು ಇದರಲ್ಲಿ ಕೇಂದ್ರ ಸರ್ಕಾರ ಕೇವಲ ಒಂದು 2,000 ರೂಪಾಯಿ ಅವ್ರು ಕೊಡ್ತಾರೆ, ಇನ್ನು 8,000 ರೂಪಾಯಿ ನಾವೇ ಕೊಟ್ಟಂಗೆ ಆಗ್ತದೆ. ಅದರಿಂದ ಇದು ಕೇಂದ್ರ ಸರ್ಕಾರದ ಪ್ರೋಗ್ರಾಮ್, ಅವರು ಹೆಚ್ಚು ಅನುದಾನ ಕೊಡಬೇಕು ಅಂತಲೂ ಹೇಳ್ತಾ ಇದ್ದೀವಿ. ಆಮೇಲೆ ಉಳಿದಿರುವಂಥದ್ದು ಈ ನಮ್ಮ ಇಂಥ ಕಟ್ಟಡಗಳಿಗೆ, ಈ ತಾಲೂಕು ಆಸ್ಪತ್ರೆಗಳು, CHCಗಳು ಇಂಥದ್ದಕ್ಕೆಲ್ಲ ಹೆಚ್ಚು ಅನುದಾನ, ಈ ತಾಲೂಕು ಆಸ್ಪತ್ರೆಗಳು, CHCಗಳು ಇಂಥದ್ದಕ್ಕೆಲ್ಲ ಹೆಚ್ಚು ಅನುದಾನ ಅವ್ರು ಬಿಡುಗಡೆ ಮಾಡಬೇಕು. ಅಷ್ಟು ಕೊಟ್ಟರೆ ಮಿಕ್ಕಿದ್ದು ನಾವು ಮಾಡ್ಕೋಬೋದು. ಪ್ರಸ್ತಾವ ಅಂತ ಹೇಳಿದ್ರೆ ನಾವು ಇದ್ದದ್ದು HPV ವ್ಯಾಕ್ಸಿನ್ ನಾವು ಹೇಳಿದ್ದೀವಿ. ಆಮೇಲೆ ಈ ಏಮ್ಸ್ ಬಗ್ಗೆನೂ ಕೂಡ ಹೇಳಿದ್ದೀವಿ. ಆಮೇಲೆ ಆಶಾದ ವಿಚಾರದ ಕೂಡ ನಾವು ಕೇಂದ್ರಕ್ಕೆ ಹೇಳಿದ್ದೀವಿ. ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಕೂಡ ತಿಳಿಸಿದ್ದೀವಿ. ಅವ್ರ ಮುಂದೆ ಈಗ ಏನು ಮಾಡ್ತಾರೆ ನೋಡೋಣ. ಸರ್, ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಸರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರಂತ ಸರ್ಕಾರ ಕಠಿಣ ಕ್ರಮಗಳು ತಗೊಂಡು ಕೂಡ ಖಾಸಗಿ ಕಂಪ್ನಿಗಳ ಹಾವಳಿ ನಿಲ್ತಾ ಇಲ್ಲ. ನೋಡಿ, ಇದೇನು ಇವತ್ತು ನಿನ್ನೆ ಸೃಷ್ಟಿಯಾಗಿರುವಂಥದ್ದಲ್ಲ, ಆಯಿತಾ. ಮತ್ತು ಇದ್ರ ಬಗ್ಗೆ ಈಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ನೆನ್ನೆ ಸಭೆಯನ್ನು ಕೂಡ ಕರೆದು ಚರ್ಚೆ ಮಾಡಿ ಇದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು. ಯಾಕೆಂದರೆ
ಈ ಲೇವಾದೇವಿ ಯಾರು ಸಾಲ ಯಾರು ಮಾಡ್ತಾರೆ, ಸಾಲ ತಗೊಳ್ಳೋರ್ದು ಹೊಣೆಗಾರಿಕೆ ಇರ್ತದೆ, ಸಾಲ ಕೊಡೋರ್ದು ಹೊಣೆಗಾರಿಕೆ ಇರ್ತದೆ. ಆದರೆ ಈಗ ಯಾರೋ ಒಬ್ಬರು ಅತಿ ಹೆಚ್ಚು ಬಡ್ಡಿಯನ್ನು ನೀಡಿ ಇದು ಅನಧಿಕೃತವಾದ ಸಾಲ ಕೊಡುವಂಥರಾದರೆ ಅದೊಂದು ಕಡೆ, ಏನು ಈ ಮನಿ ಲೆಂಡರ್ಸು ಅವ್ರಿಗೂ ಒಂದು ಕಾನೂನಿದೆ. ಮೈಕ್ರೋ ಫೈನಾನ್ಸು ಅವರು ಕೇಂದ್ರದ ಅವರದೇ ಒಂದು ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಅಡಿಯಲ್ಲಿ ಅವ್ರು ಬರ್ತಾರೆ. ಸೊ ಇದೆಲ್ಲ ಕಾನೂನಾತ್ಮಕವಾಗಿ ಹೇಗೆ ನಾವು ಮಾಡ್ಬೋದು ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಹೊಣೆಗಾರಿಕೆ ಇದು ಒಂದು ಕಡೆ ಸಾಲ ಯಾವ ಕಾರಣಕ್ಕೆ ತೊಗೊಂಡ್ರು, ಏನು ತೊಗೊಂಡ್ರು. ಈಗ ನಾವು ನೋಡ್ತಾ ಇದ್ದೀವಿ ಪ್ರಕರಣಗಳು ಆತ್ಮಹತ್ಯೆ ಆಗ್ತಾಯಿದೆ ಅಂತ. ಆತ್ಮಹತ್ಯೆ ಆಗೋದಕ್ಕೆ ಏನು ಕಾರಣ, ಕೆಲವರು ಸಾಲ ತೊಗೊಂಡಿರೋ ಉದ್ದೇಶ ಏನಿತ್ತು ಮತ್ತು ಯಾರಂದ್ರೆ ಇಸ್ಕೊಂಡ್ರು, ಇದೆಲ್ಲ ಕೂಡ ನೋಡಬೇಕಾಗ್ತದೆ. ಇದು ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಇದು ಒಂದು ವ್ಯವಹಾರ ಮಧ್ಯದಲ್ಲಿ ನಾವು ಸಾಲ ತಗೊಳ್ಳೋನು ಕೂಡ ಜವಾಬ್ದಾರಿ ಇರ್ತದೆ ತಾನೆ, ಸಾಲ ಮರುಪಾವತಿ ಮಾಡೋದು. ನಾನು ಮರುಪಾವತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಅವಾಗ ಸಾಲ ಕೊಡೋಂಥ ಪರಿಸ್ಥಿತಿ ಏನಾಗ್ತದೆ. ಬಟ್ ಅವ್ರದ್ದು ದೌರ್ಜನ್ಯ ಮಾಡಿದ್ರೆ ಅಥವಾ ಅವ್ರ ಮೇಲೆ ಕಿರುಕುಳ ಕೊಟ್ಟು ಹಿಂಸೆ ಕೊಡೋದು ಕೂಡ ಆಗಬಾರ್ದು. ಅದು ಕೂಡ ಕಾನೂನಾತ್ಮಕವಾಗಿಯೇ ಅವರು ಸಾಲ ಮರುಪಾವತಿ ಮಾಡಿಸ್ಕೋಬೇಕು. ಅದರ ಬಗ್ಗೆ ಇವತ್ತು ಒಂದು ಕಾನೂನು ತರಬೇಕು ಅಂತ ನಮ್ಮ ನೆನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಈಗ ಅದರ ವಿಚಾರದಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿಕೊಂಡು ಅದು ಆರ್ಡಿನೆನ್ಸ್ ಆದರೂ ತರ್ಬೋದು, ಅಥವಾ ಮುಂದಿನ ವಿಧಾನಸಭೆ ಅಧಿವೇಶನ ಮಾರ್ಚಲ್ಲಿ ಆಗ್ತದೆ, ಅಲ್ಲೂ ಕೂಡ ನಾವು ಅದನ್ನು ಬೇಕಾದ್ರೆ ಬಿಲ್ಲಾಗಿ ತರ್ಬೋದು. ಕಾನೂನೆಲ್ಲ ತಯಾರಾದರೆ ಆರ್ಡಿನೆನ್ಸ್ ಮುಖಾಂತರ ನಾವು ಸುಗ್ರೀವಾಜ್ಞೆ ತರ್ಬೋದು. ವಿಜಯೇಂದ್ರ ಅವರು ಹೇಳಿದರೆ ಕಾಂಗ್ರೆಸ್ನವರು ಅಯೋಗ್ಯರು ಅನ್ನೋ ಮಾತು ಬಳಸಿದ್ದಾರೆ. ನೋಡಿ, ನನಗೆ ಗೊತ್ತಿಲ್ಲ ಯಾವಾಗ ಬಳಸಿದ್ರು, ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಪೇಪರಲ್ಲಿ ನೋಡಿಲ್ಲ, ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಯಾರು ಆ ಥರ ಬಳಸಬಾರ್ದು ಅಷ್ಟೇ. ಯಾಕಂದರೆ ಯೋಗ್ಯತೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಅದು ಜನನೇ ಹೇಳ್ತಾರಲ್ವ. ಈಗ ಮೊನ್ನೆ ಬೈ ಎಲೆಕ್ಷನ್ ಆಯಿತು, ಅದರಲ್ಲೂ ಕೂಡ ಒಂದು ಹೆಚ್ಚು ಕಡಿಮೆ ಜನರ ಅಭಿಪ್ರಾಯ ಗೊತ್ತಾಗಿದೆ. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು, ನೀವು ಹೇಳ್ತಾ ಇದ್ರೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಈ ಮಾಗಡಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಬ್ಲಾಕ್ ಮಟ್ಟದ ಪ್ರಯೋಗಾಲಯ ಲ್ಯಾಬನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಇದು ಸುಮಾರು 55 ಲಕ್ಷ ವೆಚ್ಚದಲ್ಲಿ ಇದನ್ನು ನಾವು ಇವತ್ತು ಕಟ್ಟಿ, ಇದರಲ್ಲಿ ಎಲ್ಲ ಇರತಕ್ಕಂಥ ಟೆಸ್ಟ್ಗಳೇನಿದೆ ಎಲ್ಲವೂ ಕೂಡ ಒಂದೇ ಸ್ಥಳದಲ್ಲಿ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದಕ್ಕೊಂದು ಪ್ರತ್ಯೇಕ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಈ ತಾಲೂಕು ಆಸ್ಪತ್ರೆ ಈ ವೀಕ್ಷಣೆ ಕೂಡ ನಾನು ಮಾಡೋಕ್ಕೆ ಬಂದಿದ್ದೀನಿ. ತಾಲೂಕು ಆಸ್ಪತ್ರೆ ಹೇಗಿದೆ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಕೂಡ ಬಂದಿದ್ದೀನಿ. ಮತ್ತು ಅದ ನಂತರ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊಸ ಕಟ್ಟಡದ ಒಂದು ಕಡೆ ಹೊಸ ಕಟ್ಟಡ ಉದ್ಘಾಟನೆ ಮಾಡಬೇಕಾಗಿದೆ. ನಾವು ಇನ್ನೊಂದು ಕಡೆ ಶಂಕುಸ್ಥಾಪನೆ ಇದೆಯಲ್ಲಪ್ಪ, ಒಂದು ಎಲ್ಲದು ಶಂಕುಸ್ಥಾಪನೆ ಚಕ್ರಬಾವಿಯಲ್ಲಿ ಒಂದು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಿಲ್ಡಿಂಗ್ ಏನಿದೆ ಅದರ ಶಂಕುಸ್ಥಾಪನೆ ಸುಮಾರು 4 ಕೋಟಿ ವೆಚ್ಚದಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮ ಇದೆ, ಒಂದು ಉದ್ಘಾಟನೆ ಇದೆ, ಒಂದು VSN ಇದರದ್ದು ಉದ್ಘಾಟನೆ ಇದೆ, ಅಲ್ಲೇ ಕಾರ್ಯಕ್ರಮ ಕೂಡ ಇದೆ. ಅದನ್ನು ಕೂಡ ನಾವು ಮಾಡಿ ಇಲ್ಲಿ ತಾಲೂಕು ಆಸ್ಪತ್ರೆಯನ್ನು ಭೇಟಿ ಕೊಟ್ಟು ಹೋಗ್ತೀನಿ. ಒಳಗಡೆ ಎಲ್ಲ ಏನಿದೆ ವ್ಯವಸ್ಥೆಗಳು ನೋಡಿಕೊಂಡು ಇಲ್ಲಿ ನಮ್ಮ ಶಾಸಕರು ಈಗ ನಾವು ಇದಕ್ಕೆ ಒಂದು 4 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದ್ದೀವಿ ತಾಲೂಕು ಆಸ್ಪತ್ರೆಯ ರೆನೋವೇಷನ್ಗೆ. ಇಲ್ಲಿ UGD ಲೈನ್ಗಳು ಸರಿ ಇಲ್ಲ ಮತ್ತು ಎಲೆಕ್ಟ್ರಿಕಲ್ಲು ಮತ್ತು ಬೇರೆ ರಿಪೇರಿಗಳು ಇದೆಲ್ಲವನ್ನು ಕೂಡ ಮಾಡ್ಕೊಳ್ತಕ್ಕಂಥದ್ದಕ್ಕೆ 4 ಕೋಟಿ ರೂಪಾಯಿ ನೆನ್ನೆ ಜಿಯೋ ಇಶ್ಯೂ ಆಗಿದೆ. ಇವತ್ತು ನಾಳೆಯಲ್ಲೇ ಟೆಂಡರ್ ಕರೀತಾ ಇದ್ದೀವಿ. ಸೊ ಈ ತಾಲೂಕು ಆಸ್ಪತ್ರೆಗೆ ಅದೊಂದು ಅನುದಾನವನ್ನು ಕೊಡಿಸಿದ್ದೇವೆ. ಆದರೆ ನಮ್ಮ ಶಾಸಕರು ಅವ್ರಿಗೆ ತೃಪ್ತಿ ತಂದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅವರಿಗೆ ಹೊಸ ಕಟ್ಟಡ ಬೇಕು ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಭಾಳ ಹಳೇದಾಗಿದೆ ಇದು. ಮತ್ತು ಇಲ್ಲಿ ನಮ್ಮ ಅಧಿಕಾರಿಗಳು ಕೂಡ ಇದು ಒಂದು ಹೊಸ ಕಟ್ಟಡ ಮಾಡಿ ಅಂತ. ನಾನು ಖಂಡಿತ ಅದನ್ನು ಕೂಡ ಗಮನ ಇಟ್ಕೊಳ್ತೀನಿ, ಮುಖ್ಯಮಂತ್ರಿ ಜೊತೆ ಮಾತನಾಡ್ತೀನಿ. ಯಾಕಂದರೆ ಎಲ್ಲೆಲ್ಲಿ ಯಾವ್ಯಾವ ತಾಲೂಕು ಆಸ್ಪತ್ರೆಗಳು ನಾವು ಹೊಸದಾಗಿ ಕಟ್ಟಬೇಕು ಅಥವಾ ಮೇಲ್ದರ್ಜೆಗೆ ಏರಿಸಬೇಕು ಅದರ ಒಂದು ಪಟ್ಟಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಆ ಪಟ್ಟಿಯಲ್ಲಿ ಈ ಮಾಗಡಿ ತಾಲೂಕು ಆಸ್ಪತ್ರೆಯನ್ನು ಸೇರಿಸ್ಕೊಳ್ತೀನಿ. ಅದನ್ನು ಆಯುರ್ವೇದ ಒಂದು ಸಂದರ್ಭದಲ್ಲಿ ಈಗ ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಸೇರ್ಸೋಕ್ಕಾಗತ್ತೆ ಖಂಡಿತ ಪರಿಶೀಲನೆ ಮಾಡ್ತೀನಿ. ನೋಡಿ, ಮೊದಲು ಈಗ ತಾಲೂಕು ಆಸ್ಪತ್ರೆ ನಾವು ಒಂದು ಹೊಸದಾಗಿ ಕೊಡಬೇಕು ಅಂತ ಬಂದಾಗ ತಾಲೂಕು ಆಸ್ಪತ್ರೆ ಆಗ್ತದೆ. ತಾಯಿ ಮಕ್ಕಳ ಆಸ್ಪತ್ರೆ ಅದು ಎಷ್ಟು ಹೆರಿಗೆಗಳಾಗ್ತದೆ, ಹೆರಿಗೆಯ ಒಂದು ಸಂಖ್ಯೆಯ ಮೇಲೆ ಅದನ್ನು ನೀಡುವಂಥದ್ದು. ಇಲ್ಲಿ ಎಲ್ಲ ಸಿಬ್ಬಂದಿ ಇದ್ದಾರೆ, ಆದರೆ ಹೆರಿಗೆಗಳು ಕಮ್ಮಿ ಇಲ್ಲಿ ಈ ತಾಲೂಕು ಆಸ್ಪತ್ರೆ. ಯಾಕಂದರೆ ಬಹುಶಃ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಸುತ್ತಮುತ್ತ ಸೋಲೂರು ಅಲ್ಲಿಗೂ ಹೋಗ್ತಾ ಇರ್ಬೋದು. ಆ ಕಾರಣದಿಂದ ಹೆಚ್ಚು ಹೆರಿಗೆ ಆಗುವಂಥ ಇಲ್ಲ ಆದರೆ ಆವಾಗ ನಾವು MCH ಕೊಡ್ಬೋದು. ಒಂದು 100ರಿಂದ 150 ಪ್ರತಿ ತಿಂಗಳು ಆಗ್ತಾಯಿದ್ರೆ ಆವಾಗ MCH ಕೊಡ್ಬೋದು. ಇನ್ನು ಆ ಮಟ್ಟಿಗೆ ಈ ತಾಲೂಕು ಆಸ್ಪತ್ರೆ ಮುಟ್ಟಬೇಕು ತಾನೆ, ಅವಾಗ ಈ ತಾಲೂಕು ಆಸ್ಪತ್ರೆ ಬಗ್ಗೆ ನೋಡೋಣ. ಈಗ ನಾಳೆ
ಕೇಂದ್ರ ಬಜೆಟ್ ಇದೆ. ಆರೋಗ್ಯ ಇಲಾಖೆಗೆ ನಾವು ನಿರೀಕ್ಷೆಗಳಿದೆಯಾ ಹೇಗೆ ಸರ್? ನೋಡಿ, ಆರೋಗ್ಯ ಇಲಾಖೆಯಲ್ಲಿ ಈಗ ನಮ್ಮ ನಿರೀಕ್ಷೆ ಅಂತ ಹೇಳಿದ್ರೆ, ಈಗ ಅವ್ರೇನು ಅನುದಾನಗಳು ಕೊಡ್ತಾರೆ ಅವ್ರದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಕಾರ ಕೊಡ್ತಾರೆ. ಆದರೆ ಮುಖ್ಯವಾಗಿ ನಾವು ಒಂದು ಏಮ್ಸು, ಅಖಿಲ ಭಾರತ ಒಂದು ವೈದ್ಯಕೀಯ ವಿಜ್ಞಾನಗಳ ಒಂದು ಸಂಸ್ಥೆ ಏನಿದೆ ಅದನ್ನು ರಾಯಚೂರಿಗೆ ಕೊಡಬೇಕು ಅಂತ ನಾವು ಒಂದು ಎಲ್ಲ ನಮ್ಮ ಡಿಮಾಂಡ್ ಇದೆ. ಅದರ ಒಂದು ಈ ಆಯುರ್ವೇದದಲ್ಲಿ ಘೋಷಣೆ ಮಾಡಬೇಕು ಅಂತ. ಆಮೇಲೆ ಹೆಣ್ಮಕ್ಳಿಗೆ ಈ ಸರ್ವೈಕಲ್ ಕ್ಯಾನ್ಸರ್ಗೆ HPV ವ್ಯಾಕ್ಸಿನ್ ಅಂತ ಬರ್ತದೆ. ಆ HPV ವ್ಯಾಕ್ಸಿನ್ ಏನಿದೆ ಅದು ಇವತ್ತು ಎಲ್ಲ ಕಡೆ ಅಳವಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಆ ಒಂದು ವ್ಯಾಕ್ಸಿನನ್ನು ನೀಡ್ತಕ್ಕಂಥದ್ದಕ್ಕೆ ಕ್ರಮ ಆಗಬೇಕು. ಆಮೇಲೆ ಇವತ್ತೇನಾಗಿದೆ, ನಮ್ಮ ಎಲ್ಲ ಆಶಾ ಕಾರ್ಯಕರ್ತರಿಗೆಲ್ಲ ಹೆಚ್ಚು ಎಲ್ಲ ಹೊರೆ ರಾಜ್ಯ ಸರ್ಕಾರದ ಮೇಲೆ ಇದೆ. ಕೇಂದ್ರ ಸರ್ಕಾರದ ಅದು ಭಾಳ ಕಮ್ಮಿ ಇರುವಂಥದ್ದು. ಅದನ್ನು ಅವ್ರು ಹೆಚ್ಚು ಮಾಡಿ, ಈಗ ನಾವು ಏಪ್ರಿಲ್ ತಿಂಗಳಿಂದ ಅವ್ರಿಗೆ ಪ್ರತಿ ತಿಂಗಳು 10,000 ಕನಿಷ್ಠ ಮುಟ್ಟುವಂಥ ನಾವೊಂದು ಕಾರ್ಯಕ್ರಮವನ್ನು ನಾವು ಘೋಷಣೆ ಮಾಡಿದ್ದೀವಿ ಮೊನ್ನೆ ಅವರೆಲ್ಲ ಕರೆದ. ಆದರೆ ಸುಮಾರು ಇದರಲ್ಲಿ ಕೇಂದ್ರ ಸರ್ಕಾರ ಕೇವಲ ಒಂದು 2,000 ರೂಪಾಯಿ ಅವ್ರು ಕೊಡ್ತಾರೆ, ಇನ್ನು 8,000 ರೂಪಾಯಿ ನಾವೇ ಕೊಟ್ಟಂಗೆ ಆಗ್ತದೆ. ಅದರಿಂದ ಇದು ಕೇಂದ್ರ ಸರ್ಕಾರದ ಪ್ರೋಗ್ರಾಮ್, ಅವ್ರು ಹೆಚ್ಚು ಅನುದಾನ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಆಮೇಲೆ ಉಳಿದಿರುವಂಥದ್ದು ಈ ನಮ್ಮ ಇಂಥ ಕಟ್ಟಡಗಳಿಗೆ, ಈ ತಾಲೂಕು ಆಸ್ಪತ್ರೆಗಳು, CHCಗಳು ಇಂಥದ್ದಕ್ಕೆಲ್ಲ ಹೆಚ್ಚು ಅನುದಾನ, ಈ ತಾಲೂಕು ಆಸ್ಪತ್ರೆಗಳು, CHCಗಳು ಇಂಥದ್ದಕ್ಕೆಲ್ಲ ಹೆಚ್ಚು ಅನುದಾನ ಅವ್ರು ಬಿಡುಗಡೆ ಮಾಡಬೇಕು. ಅಷ್ಟು ಕೊಟ್ಟರೆ ಮಿಕ್ಕಿದ್ದು ನಾವು ಮಾಡ್ಕೋಬೋದು. ಯಾವ್ದಾದ್ರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಸರ್? ಪ್ರಸ್ತಾವ ಅಂತ ಹೇಳಿದ್ರೆ ನಾವು ಇದ್ರದ್ದು HPV ವ್ಯಾಕ್ಸಿನ್ ನಾವು ಹೇಳಿದ್ದೀವಿ. ಆಮೇಲೆ ಈ ಏಮ್ಸ್ ಬಗ್ಗೆನೂ ಕೂಡ ಹೇಳಿದ್ದೀವಿ. ಆಮೇಲೆ ಆಶಾದ ವಿಚಾರದ ಕೂಡ ನಾವು ಕೇಂದ್ರಕ್ಕೆ ಹೇಳಿದ್ದೀವಿ. ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಕೂಡ ತಿಳಿಸಿದ್ದೀವಿ. ಅವ್ರ ಮುಂದೆ ಈಗ ಏನು ಮಾಡ್ತಾರೆ ನೋಡೋಣ. ಸರ್, ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಸರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾರೆ ಅಂತ ಸರ್ಕಾರ ಕಠಿಣ ಕ್ರಮಗಳು ತಗೊಂಡು ಕೂಡ ಖಾಸಗಿ ಕಂಪನಿಗಳ ಹಾವಳಿ ನಿಲ್ತಾ ಇಲ್ಲ. ನೋಡಿ, ಇದೇನು ಇವತ್ತು ನಿನ್ನೆ ಸೃಷ್ಟಿಯಾಗಿರುವಂಥದ್ದಲ್ಲ, ಆಯಿತಾ. ಮತ್ತು ಇದ್ರ ಬಗ್ಗೆ ಈಗ ನಮ್ಮ ಸರ್ಕಾರ, ಮುಖ್ಯಮಂತ್ರಿಗಳು ನೆನ್ನೆ ಸಭೆಯನ್ನು ಕೂಡ ಕರೆದು ಚರ್ಚೆ ಮಾಡಿ ಇದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು. ಯಾಕೆಂದರೆ ಈ ಲೇವಾದೇವಿ ಯಾರು ಸಾಲ ಯಾರು ಮಾಡ್ತಾರೆ, ಸಾಲ ತೊಗೊಳ್ಳೋರ್ದು ಹೊಣೆಗಾರಿಕೆ ಇರ್ತದೆ, ಸಾಲ ಕೊಡೋರ್ದು ಹೊಣೆಗಾರಿಕೆ ಇರ್ತದೆ. ಆದರೆ ಈಗ ಯಾರೋ ಒಬ್ಬರು ಅತಿ ಹೆಚ್ಚು ಬಡ್ಡಿಯನ್ನು ನೀಡಿ ಇದು ಅನಧಿಕೃತವಾದ ಸಾಲ ಕೊಡುವಂಥರಾದರೆ ಅದೊಂದು ಕಡೆ, ಏನು ಈ ಮನಿ ಲೆಂಡರ್ಸು ಅವ್ರಿಗೂ ಒಂದು ಕಾನೂನಿದೆ. ಮೈಕ್ರೋ ಫೈನಾನ್ಸು ಅವರು ಕೇಂದ್ರದ ಅವ್ರದ್ದೇ ಒಂದು ಆ್ಯಕ್ಟ್ ಇದೆ, ಆ ಆ್ಯಕ್ಟ್ ಅಡಿಯಲ್ಲಿ ಅವ್ರು ಬರ್ತಾರೆ. ಸೊ ಇದೆಲ್ಲ ಕಾನೂನಾತ್ಮಕವಾಗಿ ಹೇಗೆ ನಾವು ಮಾಡ್ಬೋದು ಅದನ್ನು ಕೂಡ ನೋಡಬೇಕಾಗ್ತದೆ. ಮತ್ತು ಹೊಣೆಗಾರಿಕೆ ಇದು ಒಂದು ಕಡೆ, ಸಾಲ ಯಾವ ಕಾರಣಕ್ಕೆ ತೊಗೊಂಡ್ರು, ಏನು ತೊಗೊಂಡ್ರು. ಈಗ ನಾವು ನೋಡ್ತಾ ಇದ್ದೀವಿ ಪ್ರಕರಣಗಳು, ಆತ್ಮಹತ್ಯೆ ಆಗ್ತಾಯಿದೆ ಅಂತ. ಆತ್ಮಹತ್ಯೆ ಆಗೋದಕ್ಕೆ ಏನು ಕಾರಣ, ಕೆಲವರು ಸಾಲ ತೊಗೊಂಡಿರೋ ಉದ್ದೇಶ ಏನಿತ್ತು ಮತ್ತು ಯಾರಂದ್ರೆ ಇಸ್ಕೊಂಡ್ರು, ಇದೆಲ್ಲ ಕೂಡ ನೋಡಬೇಕಾಗ್ತದೆ. ಇದು ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದು ಒಂದು ವ್ಯವಹಾರ ಮಧ್ಯದಲ್ಲಿ ನಾವು ಸಾಲ ತೊಗೊಳ್ಳೋನು ಕೂಡ ಜವಾಬ್ದಾರಿ ಇರ್ತದೆ ತಾನೆ, ಸಾಲ ಮರುಪಾವತಿ ಮಾಡೋದು. ನಾನು ಮರುಪಾವತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ ಅವಾಗ ಸಾಲ ಕೊಡೋಂಥ ಪರಿಸ್ಥಿತಿ ಏನಾಗ್ತದೆ. ಬಟ್ ಅವ್ರದ್ದು ದೌರ್ಜನ್ಯ ಮಾಡಿದ್ರೆ ಅಥವಾ ಅವ್ರ ಮೇಲೆ ಕಿರುಕುಳ ಕೊಟ್ಟು ಹಿಂಸೆ ಕೊಡೋದು ಕೂಡ ಆಗಬಾರ್ದು. ಅದು ಕೂಡ ಕಾನೂನಾತ್ಮಕವಾಗಿಯೇ ಅವರು ಸಾಲ ಮರುಪಾವತಿ ಮಾಡಿಸ್ಕೋಬೇಕು. ಅದರ ಬಗ್ಗೆ ಇವತ್ತು ಒಂದು ಕಾನೂನು ತರಬೇಕು ಅಂತ ನಮ್ಮ ನೆನ್ನೆಲ್ಲ ಚರ್ಚೆ ಮಾಡಿದ್ದಾರೆ. ಈಗ ಅದರ ವಿಚಾರದಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿಕೊಂಡು ಅದು ಆರ್ಡಿನೆನ್ಸ್ ಆದರೂ ತರ್ಬೋದು, ಅಥವಾ ಮುಂದಿನ ವಿಧಾನಸಭೆ ಅಧಿವೇಶನ ಮಾರ್ಚಲ್ಲಿ ಆಗ್ತದೆ, ಅಲ್ಲೂ ಕೂಡ ನಾವು ಅದನ್ನು ಬೇಕಾದ್ರೆ ಬಿಲ್ಲಾಗಿ ತರ್ಬೋದು. ಕಾನೂನೆಲ್ಲ ತಯಾರಾದರೆ ಆರ್ಡಿನೆನ್ಸ್ ಮುಖಾಂತರ ನಾವು ಸುಗ್ರೀವಾಗದೇ ತರ್ಬೋದು. ವಿಜಯೇಂದ್ರ ಅವರು ಹೇಳಿದರೆ ಕಾಂಗ್ರೆಸ್ನವರು ಅಯೋಗ್ಯರು ಅನ್ನೋ ಮಾತು ಬಳಸಿದ್ದಾರೆ. ನೋಡಿ, ನನಗೆ ಗೊತ್ತಿಲ್ಲ ಯಾವಾಗ ಬಳಸಿದ್ರು, ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಪೇಪರಲ್ಲಿ ನೋಡಿಲ್ಲ, ನಾನಂತೂ ಎಲ್ಲೂ ನೋಡಿಲ್ಲಪ್ಪ. ಯಾರು ಆ ಥರ ಬಳಸಬಾರ್ದು ಅಷ್ಟೇ. ಯಾಕಂದರೆ ಯೋಗ್ಯತೆ ಬಗ್ಗೆ ಮಾತಾಡ್ತಕ್ಕಂಥವ್ರು ಅದು ಜನನೇ ಹೇಳ್ತಾರಲ್ವಾ. ಈಗ ಮೊನ್ನೆ ಬೈ ಎಲೆಕ್ಷನ್ ಆಯಿತು, ಅದರಲ್ಲೂ ಕೂಡ ಒಂದು ಹೆಚ್ಚು ಕಡಿಮೆ ಜನರ ಅಭಿಪ್ರಾಯ ಗೊತ್ತಾಗಿದೆ. ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರು, ನೀವು ಹೇಳ್ತಾ ಇದ್ರೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ.